ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. 3 to 4 months ಆಯ್ತು ಅನಿಸುತ್ತೆ. ಅಮ್ಮ ಬಂದಾಗ ತುಂಬ ಪ್ಲೇಸಸ್ಗೆ ಹೋಗ್ತೀನಿ, ಎಲ್ಲನೂ ಕವರ್ ಮಾಡೋಣ ಅಂತ ಅಂದ್ಕೊಂಡೆ. ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡಲಿಕ್ಕೂ ಆಗಲಿಲ್ಲ. ಸೊ ಇವತ್ತೊಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆಫೀಸ್ಗೆ ಹೋಗಬೇಕು, ರೆಡಿ ಆಗ್ತಾ ಇದ್ದೀನಿ. ಓಕೆ, ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್. ಒಂದು ಡಿಟಾಕ್ಸ್ ವಾಟರಿಂದ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಲೆಮನ್. ನಾನು ಯಾಕೆ ಜಾಸ್ತಿ ಮಾತಾಡ್ತಿಲ್ಲ ಅಂದರೆ ಮೈಕ್ ಇಲ್ಲ. ಸೊ ಆಫೀಸ್ಗೆ ಹೋದ್ಮೇಲೆ ಜಾಸ್ತಿ ಮಾತಾಡೋಣ. ಓಕೆ, ಈ ಥರ ರೆಡಿ ಆಗಿದ್ದೀನಿ, ಆಫೀಸ್ಗೆ ಹೊರಡೋಣ. ಟೈಮ್ ಆಯಿತು. ರೈಸ್, ಇದೊಂದು ಬ್ರೆಡ್ ವಿತ್ ಪೀನಟ್ ಬಟರ್. ಇನ್ನು 7 ಇದೆ. ಇನ್ನು 2 minutes ನಾನು ಹೋಗಿಲ್ಲ ಅಂತಂದರೆ ಐ ಮಿಸ್ ದ ಕಾರ್ ಲಿಫ್ಟ್. ಇವಾಗ ಆಫೀಸಲ್ಲ, ಇವಾಗ ಬಂದೆ. ಹಾಯ್, ಗುಡ್ ಮಾರ್ನಿಂಗ್. ಎಸ್, ನನ್ನ ಕಲೀಗ್ಸ್ ಹೋಗ್ತಾ ಇದ್ದಾರೆ. ಅವರಿಬ್ಬರಿಗೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ವಂತೆ, ಅದಕ್ಕೆ ನಾನು ಕವರ್ ಮಾಡ್ತಾ ಇದ್ದಾಗ. ನೋಡಿ, ನಮ್ಮ ಆಫೀಸ್ ಟಾಪ್ ಫ್ಲೋರಲ್ಲಿದೆ. ಅಂದ ತಕ್ಷಣ ವಾಶ್ರೂಮಿಗೆ ಬಂದೆ ಅಂತ ಅನ್ಕೋಬೇಡಿ, ರೆಡಿ ಆಗಿಲ್ಲ ನಾನೇನು, ಅದಕ್ಕೆ ಬಂದೆ. ಟೈಮ್ ಇದೆ, ಇನ್ನು 25 minutes ಮೇಲಿದೆ. ನಮ್ಮ ಆಫೀಸಲ್ಲಿ ಯಾರು ಕ್ಯಾಮ್ರಾ ಫೇಸ್ ಮಾಡಲ್ಲ, ಯಾರಿಗೂ ಕ್ಯಾಮ್ರಾದಲ್ಲಿ ಬರ್ಲಿಕ್ಕೆ ಇಷ್ಟ ಇಲ್ಲ. ನಾನು ಏನು ಮಾಡೋಣ, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ನಾನು ಡೈಲಿ ಈ ಥರ ರೆಡಿ ಆಗಲ್ಲ. ಇವತ್ತೊಂದು ಸೆಮಿನಾರ್ ಇದೆ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಗ್ಯಾಂಗ್ ಎದ್ದಿದ್ರೆ ನನ್ನ ಆಫೀಸ್ ಗ್ಯಾಂಗ್ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು. ಫೋನ್ ತೊಗೊಂಡು ಅವರೇ ಮಾತಾಡ್ತಾಯಿದ್ರು, ಎಲ್ಲ ನನ್ನ ಬ್ಲಾಗ್ ಅವರೇ ಮಾಡ್ತಾಯಿದ್ರು. ಓಕೆ, ಇವಾಗ ಆಫೀಸ್ಗೆ ಹೋಗೋಣ. also want to come right in the video. ಆದರೂ ತೋರಿಸೋಣ. ಗೈಸ್, ಶಿ ಈಸ್ ಮೈ ಕಲೀಗ್. ನಿಮ್ಮಿ, ಹರ್ ನೇಮ್ ಇಸ್ ನಿಮ್ಮಿ. ಇವ್ರಿಗೂ ನಾನು ಕನ್ನಡ ವರ್ಡ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಪ್ಪ. That person called me and asked me if you need to return back, I'll give you 5,000 back. Huh? Places already sold out. ಗೈಸ್, ಇವರು ಬರ್ಡೇಗೆ ಅಂತ ಒಂದು ಹೊಸ ವಾಚ್ ತೊಗೊಂಡಿದ್ದಾರೆ. ಅದು ಕಾಸ್ಟ್ ಏನಂದರೆ 1 ಲಕ್ಷ. 1 ಲಕ್ಷ ಗೈಸ್. ತೊಗೊಂಡು ಬರ್ತಾರೆ ಇವತ್ತು, ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ತಂದಿಲ್ಲ. ಜಸ್ಟ್ 100 pieces ಅಷ್ಟೇ ಇರೋದಂತೆ. ಅದನ್ನು ಸೋಲ್ಡ್ ಔಟ್ ಆಗಿಬಿಟ್ಟಿದೆಯಂತೆ. ಇವಾಗ ಯಾರು ಇವ್ರಿಗೆ ಕೊಟ್ಟರು ಅದನ್ನು ವಾಪಸ್ ಕೊಟ್ಟರೆ ಎಷ್ಟು 1,25,000 ಕೊಡ್ತೀನಿ ಅಂತ ಅನ್ನುತ್ತೆ. ಅದಕ್ಕೆ ಕೊಡೋಲ್ಲ ಅನ್ನೋದು. ತಂದಿದ್ರೆ ಇವತ್ತು ಪಕ್ಕ ತೋರಿಸುವೆ ನಿಮಗೆ. ಇವಾಗ ವಾಯ್ಸ್ ಕೇಳಿಸ್ತಿದೆ ಅಂತ ಅನಿಸುತ್ತೆ. ನಾನು ಕನ್ನಡ ಮಾತಾಡಿದ್ರೇ ಗೊತ್ತಾಗ್ಬಿಡುತ್ತೆ ಇವರೆಲ್ಲರಿಗೂ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ. ಇವಾಗ ಮೈಕ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಕರೆಕ್ಟಾಗಿ ವಾಯ್ಸ್ ಕೇಳಿಸ್ತದೆ. ಈ ವರ್ಷ ನಾನು ನನ್ನ ಬರ್ಡೇಗೆ ಒಂದೊಂದು ವಾಚ್ ತೊಗೋಬೇಕಂತ ಅನ್ಕೊತಾ ಇದ್ದೆ, ಆಯಿತಾ. ಬಟ್ ಲಾಸ್ಟ್ ಇಯರ್ ಆಗಲಿಲ್ಲ. ಯಾಕೆ ಅಂತಂದರೆ ಲಾಸ್ಟ್ ಇಯರ್ ನಾನು ಇಲ್ಲೇ ಇದ್ದೆ ನನ್ನ ಬರ್ಡೇಗೆ, ಆಗ ತಾನೇ ಬಂದಿದ್ದೆ. ಸೊ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಇರೋದ್ರಿಂದ ನನಗೆ ವಾಚ್ಗೆ ಇನ್ವೆಸ್ಟ್ ಮಾಡೋಷ್ಟು ಮನಿ ಇರಲಿಲ್ಲ. ಬಟ್ ಈ ವರ್ಷ ಪಕ್ಕ ಅದರದ್ದು ಒಂದು ವಾಚ್. Will you come back today? Yeah, obviously after 1.5 hours, guys. Just go now, eat and go. ಗೈಸ್, ಇದು ಇವ್ರ ಬರ್ಡೇ ಅಂತ ಕೇಕ್ ಕೊಟ್ಟಿರೋದು. ಇದು ನನ್ನ ಒಬ್ಬಳಿಗೆ ಅಲ್ಲ, ನಾನು ಇವಾಗ ಸೆಮಿನಾರ್ಗೆ ಹೋಗ್ಬೇಕು. ನಾನು ಬರೋಷ್ಟರಲ್ಲಿ ಇದನ್ನೆಲ್ಲ ಖಾಲಿ ಮಾಡಿಬಿಡ್ತಾರೆ. ನೋಡೋಣ ಎಷ್ಟು ಉಳಿಸಿರ್ತಾರೆ ಅಂತ.
ಆಫೀಸಲ್ಲಿದ್ದವಳು ಇವಾಗ ಕಾರಿಗೆ ಬಂದುಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಒಂದು ಸೆಮಿನಾರ್ ಇದೆ, ಸೆಮಿನಾರ್ಗೆ ಹೋಗ್ತಾ ಇದ್ದೀವಿ. ಯಾ ಲೇಟ್ ಆಗಿಬಿಟ್ಟಿದೆ. 9:30 ಇರೋದು, ಆಲ್ರೆಡಿ 9:15. ನಮ್ಮ ಸರ್ ರೀಚ್ ಮಾಡಿಸ್ತೀನಿ ಬೇಗ ಅಂತ ಅಂದಿದ್ದಾರೆ. ಇದೇ ನಮ್ಮ ಆಫೀಸ್ ಬಿಲ್ಡಿಂಗ್. ದುಬೈ ಅಂದ್ರೇ ಬಿಲ್ಡಿಂಗ್, ಎಲ್ಲಿ ನೋಡಿ ಬರೀ ಬಿಲ್ಡಿಂಗ್ ಕಾಣಿಸ್ತಾ ಇರುತ್ತೆ ನಿಮಗೆ. ಎಷ್ಟು ದೊಡ್ಡ ಬಿಲ್ಡಿಂಗ್. ಥ್ಯಾಂಕ್ ಯು ಬಾಸ್. ಓಕೆ, ಇವಾಗ ಬಂದ್ವಿ, ರೀಚ್ ಆದ್ವಿ. 9:30ಗೆ ಇರೋದು, ಆಲ್ರೆಡಿ 9:40. ಹೋಗ್ತಾ ಇದ್ದೀವಿ ನಾವು. ಎಲ್ಲಿದೆ ಬಿಲ್ಡಿಂಗ್ ಅಂತ ಹುಡುಕ್ತಾ ಇದ್ದೀವಿ. ಇದೆ, ನಾವು A3ಗೆ ಹೋಗಬೇಕಾಗಿರೋದು. ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತೆ, ಇನ್ನು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಬಂದಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಆಫ್ಟರ್ 10 ಸ್ಟಾರ್ಟ್ ಮಾಡೋಣ ಅಂದರು. ಬ್ರೇಕ್ಫಾಸ್ಟ್ ಎಲ್ಲ ಇದೆ ಗೈಸ್, ಗೊತ್ತಿರಲಿಲ್ಲ, ಅಲ್ಲೇ ಮನೇಲೇ ಮಾಡಿಬಿಟ್ಟೆ ಬೇರೆ. ಬಟ್ ಸ್ಟಿಲ್ ತಿನ್ನೋಣ. ನಾನು ತಿಂಡಿ ತಿಂದಿದ್ದೀನಿ, ಆದರೂ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇವರು ಕಾಫಿ ತೊಗೊಂಡಿದ್ದಾರೆ. ಲೆಟ್ಸ್ ಹ್ಯಾವ್. ಇವಳೇ ನನ್ನ ಜೊತೆ ಬಂದಿರೋದು, ಜೇಮಿ. ಹೌ ಸೇ ಹಾಯ್. ಹಾಯ್. ಶಿ ಈಸ್ ಲುಕಿಂಗ್ ಪ್ರಿಟಿ ಟುಡೇ. ಲೆಟ್ ಮೀ ಶೋ ದ ಪ್ಲೇಸ್. ನನ್ನ ಕಾರ್ನರಿಗೆ ಕೂರಿಸ್ಬಿಟ್ಟಿದ್ದಾಳೆ. ಇವಳು ಈ ಕಡೆ ಕೂತ್ಕೊಂಡಿದ್ದಾಳೆ. ಇವಾಗ ಸೆಮಿನಾರ್ ಮುಗೀತು ಗೈಸ್, ನಾವಿಬ್ಬರು ಹೋಗ್ತಾ ಇದ್ದೀವಿ. ಜೇಮಿ ಪೋ, ಹೌ ವಾಸ್ ದ ಸೆಮಿನಾರ್? ಯು ಆರ್ ಸ್ಲೀಪಿ? No. Good coffee? Good coffee. I'm asking about the seminar. Very, what do you call this? Informative. Okay. Yeah. Yes. Okay guys, ಇವಾಗ ಹೋಗೋಣ. ಓಕೆ, ಆವಾಗಲೇ ಇದನ್ನು ಟೇಸ್ಟ್ ಮಾಡಿರಲಿಲ್ಲ. ಸೊ ಲೆಟ್ ಮಿ ಟೇಕ್ ದಿಸ್. ಆ್ಯಂಡ್ ಓಕೆ, this one also. So ಇಲ್ಲೊಬ್ರು ಕನ್ನಡದವ್ರು ಸಿಕ್ಕಿದ್ರು. ಎಲ್ಲೂ ದುಬೈಯಲ್ಲಿ ಕನ್ನಡದವ್ರು ಸಿಕ್ಕಿದ್ರೆ ಖುಷಿ ಆಗುತ್ತೆ ಅಲ್ಲ, ಬೇರೆ ಕಡೆ ಬಂದಾಗ. Which way is the bus stop? Do you guys have any idea? Yes. ಯಾ ಐಸಿಯೂರೆ ಬ್ಯಾಂಗ್ಳೂರವ್ರು ಅಂತೆ. ಅಲ್ಲಿ ಬಂದಾಗ, ಬೇರೆ ಕಡೆ ಬಂದಾಗ ಕನ್ನಡದವ್ರು ಸಿಕ್ಕಿದ್ರೆ ಫುಲ್ ಖುಷಿ ಆಗುತ್ತೆ. ನೋಡಿ ಅನಿಸ್ತು ಎಲ್ಲಿಯವರು ನೀವು ಅಂತ. ಸೊ ಬೆಂಗಳೂರು ಅಂದರು. ಓಕೆ, ತುಂಬ ಬಿಸಿಲಿದೆ. Or HQ. Okay, you can choose. Okay. ಥ್ಯಾಂಕ್ ಯು. ಬಾಯ್ ಬಾಯ್. ಓಕೆ, ಇವಾಗ ಒಬ್ರನ್ನ ಮೀಟ್ ಮಾಡೋದಿದೆ. ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮೀಟ್ ಮಾಡಿದ್ಮೇಲೆ ಆಫೀಸ್ಗೆ ಹೋಗ್ಬೇಕು. ಅವರು ಸ್ವಲ್ಪ ಬುಕ್ ನೋಡಬೇಕು ಅಂತ ಅಂದರು. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಬುಕ್ ಶಾಪ್ ಇದೆ ಇಲ್ಲೊಂದು ಚಿಕ್ಕದು. ದಿಸ್ ಇಸ್ ದ ಒನ್. ನೋ, ದಿಸ್ ಇಸ್ ಸ್ಟೇಷನರಿ ರೈಟ್? ವಾಟ್ ಯು ವಾಂಟ್ ಟು ಟೇಕ್? They only have 0.4. You want that particular pen? Yes. Why? If I use other pens, my handwriting is more messy. ಪೆನ್ ತೊಗೊಂಡಿದ್ದಾರೆ, ಅದು ಇಲ್ಲೇ ಸಿಗೋದಂತೆ. ಪೆನ್ ತೊಗೊಂಡ್ರು. ಇದೊಂದು ಪೆನ್ನಿಗೆ ಎಷ್ಟು 9 dirham ಅಂತೆ. ಸೊ ಇಟ್ ವಿಲ್ ಬಿ ಅರೌಂಡ್ 230. 225 ಸಮಥಿಂಗ್ ಬರುತ್ತೆ. ನಮ್ಮೂರಲ್ಲಿ ನಾನು 10 ರೂಪಾಯಿ ಮೇಲೆ ಕೊಡ್ತಾ ಇರಲಿಲ್ಲ. Normally cost half in the Philippines. ಓಕೆ, ಹಿಯರ್ ಇಟ್ಸ್ ಹೈಯರ್. I buy this in the Philippines, it only cost. I used to pay 10 rupees in my place. This since high school. I only. This is the specific ball pen that I'm using since high school. ಓಕೆ, ಅವ್ಳ ಹ್ಯಾಂಡ್ ರೈಟಿಂಗ್ ತೋರಿಸ್ತೀನಿ ನಿಮ್ಗೆ ಆಮೇಲಿಂದ. ಇದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ, ಇಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ ಅಂತ ಹೇಳಿ. ಶೀಸ್ ದೇರ್. ಇವಾಗ ಮೀಟಿಂಗ್ ಮುಗೀತು. ಇವಾಗ ಗೋಯಿಂಗ್ ಬ್ಯಾಕ್. ಬಂದಿದ್ದ ಕೆಲಸ ಎಲ್ಲ ಆಯಿತು. ಈಗ ವಿ ನೀಡ್ ಟು ಗೋ ಬ್ಯಾಕ್ ಟು ಅವರ್ ಆಫೀಸ್. ವೇಟಿಂಗ್ ಫಾರ್ ಅವರ್ PRO.
ಪಿಕ್ ಮಾಡಲಿಕ್ಕೆ. ಆಫೀಸ್ ತೋರಿಸೋಣ ಅಂತಂದರೆ ಇಲ್ಲಿ ಪರ್ಮಿಷನ್ ಇಲ್ಲದೇ ಏನೂ ಕ್ಯಾಪ್ಚರ್ ಮಾಡೋ ಹಾಗಿಲ್ಲ. ಸೊ ಅದಕ್ಕೆ ಕ್ಯಾಪ್ಚರ್ ಏನೂ ಮಾಡಿಲ್ಲ. ಬಟ್ ನಿಜವಾಗ್ಲೂ ಫುಲ್ಲು ತುಂಬ ದೊಡ್ಡದಾಗಿದೆ ಆಫೀಸ್ ಆ್ಯಂಡ್ ಚೆನ್ನಾಗಿದೆ. ಈ ಥರ ವರ್ಕ್ ಪ್ಲೇಸ್ ಇದ್ದರೆ ವರ್ಕ್ ಮಾಡಲಿಕ್ಕೂ ತುಂಬಾ ಖುಷಿ ಆಗುತ್ತಲ್ಲ. Okay, how you feeling, Ko? I'm hungry. I want to go back to the office and eat. ಇವಾಗ ಗೋಯಿಂಗ್ ಬ್ಯಾಕ್ ಟು ಆಫೀಸ್. 1:34. ಅಲ್ಲಿ ಹೋದವ್ರಿಗೆಲ್ಲ ಇದು ಇದ್ದಾರೆ. ಇದರೊಳಗಡೆ ಏನಿದೆ ಅಂದರೆ ವಾಟರ್ ಬಾಟಲ್. ಆ್ಯಕ್ಚುಲಿ ಚೆನ್ನಾಗಿದೆ ಇದು. ಯಾರಿಗೆ ಬೇಕು ಹೇಳಿ, ನಾನು ಇಂಡಿಯಾ ಬರ್ಬೇಕಾದ್ರೆ ಅವ್ರಿಗೆ ತೊಗೊಂಡು ಬರ್ತೀನಿ. ಆ್ಯಂಡ್ 1 ನೋಟ್ ಪ್ಯಾಡ್ ಆ್ಯಂಡ್ ಪೆನ್. ಚೆನ್ನಾಗಿದೆ ಆ್ಯಕ್ಚುಲಿ ಪೆನ್. ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಪಾಯಿಂಟ್ಸ್ ಎಲ್ಲ. ಇದು ನಾನೇ ಮಾಡಿರೋ ಪಲ್ಯ ಮತ್ತು ಚಪಾತಿ. ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ. ಊಟ ಆಯಿತು ಚೆನ್ನಾಗಿ. ಈಗ 3 ಗಂಟೆ. ಇವಾಗ ವರ್ಕ್ ಸ್ಟಾರ್ಟ್ ಮಾಡಬೇಕು. ನಮ್ಮ ನಿಮ್ಮಿ ಹತ್ರ ಕನ್ನಡ ವರ್ಡ್ಸ್ ಕೇಳೋಣ, ಅವ್ರು ಏನು ಹೇಳ್ತಾರೆ ಅಂತ. ಸ್ಪೀಕ್ ಇನ್ ಕನ್ನಡ. ಯು ನೋ ಫ್ಯೂ ವರ್ಡ್ಸ್ ರೈಟ್ ಇನ್ ಕನ್ನಡ? ಊಟ ಆಯ್ತಾ? ಹಾಂ, ಊಟ ಆಯ್ತು. ಊಟ ಆಯಿತು. ಆಮೇಲೆ ನೆಕ್ಸ್ಟ್ ಫಾರ್ಗೊಟ್. ಹೇಗಿದ್ದೀಯಾ? ಲೈಕ್ ಹೌ ಯು? ಹೇಗಿದ್ದೀರಾ? ಅಯ್ಯೋ ನಾನೇ ಹೇಳ್ಬಿಟ್ಟೆ ಅಲ್ವ. ಮತ್ತು ಇನ್ನೊಂದೇನೋ ಹೇಳ್ಕೊಟ್ಟಿದ್ನಲ್ಲ, For that. ಸುಗನ್ ಅಲ್ಲಿಯೋ ಸುಗನ್ ಸುಗಮಾಣು. ಓಕೆ. ಇಲ್ಲ ಹೇಗಿದ್ದೀರಾ ಸುಮಾಣು. ಮನಸ್ಸಲಾಯೋ. ಇವಾಗ ವರ್ಕ್ ಮಾಡೋಣ, ಇಲ್ಲಾಂದರೆ ನಮ್ಮ ಬಾಯ್ಸ್ ಆಮೇಲಿಂದ ಬರ್ತಾರೆ. ಇವಾಗ ವಿಡಿಯೋ ಶೂಟ್ ಮುಗೀತು ನಂದು. ಸ್ಕ್ರಿಪ್ಟ್ ಹೇಗಿತ್ತಂತ ಅಂದರೆ ನನಗೆ ಬೈ ಹಾರ್ಟ್ ಮಾಡಿದ್ರೂ ಬರದೇ ಇರೋಂಗಿತ್ತು. ಹೆಂಗೋ ಮಾಡಿ ಮುಗಿಸಿದ್ದೀನಿ. ಗೊತ್ತಿಲ್ಲ ಔಟ್ಕಮ್ ಹೆಂಗೆ ಬರುತ್ತೆ ಅಂತ. ಓಕೆ, 6 o'clock ಆಯಿತು. ಇವಾಗ ಮನೆಗೆ ಹೋಗಬೇಕು ಗೈಸ್. ನಮ್ಮ ಆಫೀಸ್ 6ಗೆ ಬಿಡೋದು ಅಂತಂದರೆ ಶಾರ್ಪ್ 6:01ಗೆ ಒಬ್ಬರು ಇರಲ್ಲ ಆಫೀಸಲ್ಲಿ. ಅದರಲ್ಲಿ ಇವಳೊಬ್ಳು ಕಾಣಿಸ್ತಾ ಇಲ್ಲ ಅನ್ಸುತ್ತಲ್ಲ. ಇದೆ, ಹೊಡೆದಾಕ್ಬಿಡ್ತೀನಿ ಇವಾಗ. ಇಷ್ಟೇ ಗೈಸ್ ನಂದು ದಿನಚರಿಗಳು. ಲಿಫ್ಟ್ ಹತ್ರ ಹೋಗ್ತಾ ಇದ್ದೀನಿ. ಫಸ್ಟ್ 1 ಮಿಸ್ ಆಯಿತು. ಗೋಯಿಂಗ್ ಫಾರ್ ಸೆಕೆಂಡ್ 1. ದುಬೈಲಿ ನಿಮಗೆ ಎಲ್ಲಿ ನೋಡಿದ್ರೂ ಬುರ್ಜ್ ಖಲೀಫಾ ಕಾಣಿಸುತ್ತೆ. ಗುಡ್ ಈವ್ನಿಂಗ್. ಇವಾಗ ಊಟಕ್ಕೆ ದೋಸೆ ಮಾಡ್ಕೋತಾ ಇದ್ದೀನಿ. ಹಾಕೋಣ. ಇದು ದೋಸೆ ಹಿಟ್ಟು. ದೋಸೆಗೆ ಉಪ್ಸಾರು ಖಾರ ನಮ್ಮಮ್ಮ ಬಂದಾಗ ಮಾಡಿಸ್ಕೊಂಡತೆ, ಅದು ಕಾಂಬಿನೇಷನ್. ನಿಮಗೆಲ್ಲ ಯಾರಿಗಿಷ್ಟ ಉಪ್ಸಾರು ಖಾರ? ಯಾರ್ಯಾರು ತಿಂತೀರಾ? ನಾನು ದೋಸೆ ಚಪಾತಿ ಎಲ್ಲದಕ್ಕೂ ಇಷ್ಟ. ಕೆಲವು ಸಲ ಫ್ರೈಡ್ ರೈಸ್ ಮಾಡಬೇಕಾದ್ರೂ ಸ್ಪೈಸಿಯಾಗಿರಲಿ ಅಂತ ಅಂದ್ಬಿಟ್ಟು ಅದನ್ನು ಹಾಕಿರ್ತೀನಿ. ಸ್ವಲ್ಪ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಕಾನ್ಷಿಯಸ್ನೆಸ್ ಇತ್ತು ಮಾತಾಡಬೇಕಾದ್ರೆಲ್ಲ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಡೈಲಿ ವ್ಲಾಗೆಲ್ಲ ಇಲ್ಲ, ವೀಕ್ಲಿ ಒನ್ಸ್ ಆದರೂ ಒಂದು ವೀಡಿಯೋನಾದರೂ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಗೈಸ್. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ಊಟನೂ ರೆಡಿಯಾಗಿದೆ, ತೋರಿಸ್ತೀನಿ. ಅದು ದೋಸೆ ಮತ್ತು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ನಿಮ್ಮನ್ನ ನೆಕ್ಸ್ಟ್ ನ್ಯೂ ಬ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಬಾಯ್.